ಯುದ್ಧ ನಡೆಸುತ್ತಿರುವ ಟ್ರಂಪ್ಗೆ ತವರಲ್ಲೇ ಮುಖಭಂಗವಾಗಿರೋದು. ಯುದ್ಧದಲ್ಲಿ ಅಮೆರಿಕ ಕೆಟ್ಟ ರೀತಿಯಲ್ಲಿ ಸೋತಿದೆ. ಅಮೆರಿಕದ ಡೆಮೊಕ್ರೆಟಿಕ್ ಶಾಸಕರ ಹೇಳಿಕೆ ಇದು. ತುಂಬಾ ಕೆಟ್ಟ ರೀತಿಯಲ್ಲಿ ಅಮೆರಿಕ ಯುದ್ಧದಲ್ಲಿ ಸೋತು ಹೋಗಿದೆ ಅಂತ ಹೇಳಿ ಅಮೆರಿಕದ ಡೆಮೊಕ್ರೆಟಿಕ್ ಶಾಸಕರು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಟ್ರಂಪ್ ಇರಾನ್ ವಿರುದ್ಧ ಯಾವುದೇ ತಂತ್ರವನ್ನೇ ಹೊಂದಿಲ್ಲ. ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಸ್ಟ್ರಾಟಜಿಯೇ ಟ್ರಂಪ್ ಬಳಿ ಇರಲಿಲ್ಲ. ಯುದ್ಧದಲ್ಲಿ ಮುಜುಗರದ ರೀತಿಯಲ್ಲಿ ಅಮೆರಿಕ ಸೋಲ್ತಾ ಇದೆ. ಡೆಮೊಕ್ರೆಟಿಕ್ ಸೆನೇಟರ್ ಕ್ರಿಸ್ ಮರ್ಫಿ ಹೇಳಿಕೆಯನ್ನು ಕೊಟ್ಟಿರೋದು. ಯುದ್ಧ ನಡೆಸುತ್ತಿರುವ ಟ್ರಂಪ್ಗೆ ತವರಲ್ಲೇ ಮುಖಭಂಗವಾಗಿರೋದು. ಯುದ್ಧದಲ್ಲಿ ಅಮೆರಿಕ ಕೆಟ್ಟ ರೀತಿಯಲ್ಲಿ ಸೋತಿದೆ. ಅಮೆರಿಕದ ಡೆಮೊಕ್ರೆಟಿಕ್ ಶಾಸಕರ ಹೇಳಿಕೆ ಇದು. ತುಂಬಾ ಕೆಟ್ಟ ರೀತಿಯಲ್ಲಿ ಅಮೆರಿಕ ಯುದ್ಧದಲ್ಲಿ ಸೋತು ಹೋಗಿದೆ ಅಂತ ಹೇಳಿ ಅಮೆರಿಕದ ಡೆಮೊಕ್ರೆಟಿಕ್ ಶಾಸಕರು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಟ್ರಂಪ್ ಇರಾನ್ ವಿರುದ್ಧ ಯಾವುದೇ ತಂತ್ರವನ್ನೇ ಹೊಂದಿಲ್ಲ. ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಸ್ಟ್ರಾಟಜಿಯೇ ಟ್ರಂಪ್ ಬಳಿ ಇರಲಿಲ್ಲ. ಯುದ್ಧದಲ್ಲಿ ಮುಜುಗರದ ರೀತಿಯಲ್ಲಿ ಅಮೆರಿಕ ಸೋಲ್ತಾ ಇದೆ. ಡೆಮೊಕ್ರೆಟಿಕ್ ಸೆನೇಟರ್ ಕ್ರಿಸ್ ಮರ್ಫಿ ಹೇಳಿಕೆಯನ್ನು ಕೊಟ್ಟಿರೋದು. ಯುದ್ಧ ನಡೆಸುತ್ತಿರುವ ಟ್ರಂಪ್ಗೆ ತವರಲ್ಲೇ ಮುಖಭಂಗವಾಗಿರೋದು. ಯುದ್ಧದಲ್ಲಿ ಅಮೆರಿಕ ಕೆಟ್ಟ ರೀತಿಯಲ್ಲಿ ಸೋತಿದೆ. ಅಮೆರಿಕದ ಡೆಮೊಕ್ರೆಟಿಕ್ ಶಾಸಕರ ಹೇಳಿಕೆ ಇದು. ತುಂಬಾ ಕೆಟ್ಟ ರೀತಿಯಲ್ಲಿ ಅಮೆರಿಕ ಯುದ್ಧದಲ್ಲಿ ಸೋತು ಹೋಗಿದೆ ಅಂತ ಹೇಳಿ ಅಮೆರಿಕದ ಡೆಮೊಕ್ರೆಟಿಕ್ ಶಾಸಕರು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಟ್ರಂಪ್ ಇರಾನ್ ವಿರುದ್ಧ ಯಾವುದೇ ತಂತ್ರವನ್ನೇ ಹೊಂದಿಲ್ಲ. ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಸ್ಟ್ರಾಟಜಿಯೇ ಟ್ರಂಪ್ ಬಳಿ ಇರಲಿಲ್ಲ. ಯುದ್ಧದಲ್ಲಿ ಮುಜುಗರದ ರೀತಿಯಲ್ಲಿ ಅಮೆರಿಕ ಸೋಲ್ತಾ ಇದೆ. ಡೆಮೊಕ್ರೆಟಿಕ್ ಸೆನೇಟರ್ ಕ್ರಿಸ್ ಮರ್ಫಿ ಹೇಳಿಕೆಯನ್ನು ಕೊಟ್ಟಿರೋದು.